ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ 6:30ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ತೋರಿಸ್ತಾ ಇರೋ ಮಾಯ್ಶ್ಚರೈಸರ್ ಮಾಯ್ಸ್ಟೆಕ್ ಅಂಥೇಳಿ. ಸೊ ನಾನು ಅವತ್ತು ನಿಮಗೆ ಹೇಳಿದ್ನಲ್ಲ, ಸ್ಕಿನ್ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ದೆ ಅಂಥೇಳಿ. ಸರ್, ನನ್ನ ಸ್ಕಿನ್ನು ತುಂಬ ಡ್ರೈ ಇದೆ ಅಂಥೇಳಿ ಅವರೇ ಸಜೆಸ್ಟ್ ಮಾಡಿ ಕೊಟ್ಟಿರೋದದ್ದು. ಸೊ ತುಂಬ ಚೆನ್ನಾಗಿದೆ, ಫ್ಲೇವರ್ ಕೂಡ ಸಖತ್ತಾಗಿದೆ. ಒಂಥರ ಅದನ್ನು ಹಚ್ಕೊಂಡ್ಬಿಟ್ರೆ ಇಡೀ ದಿನ ಫ್ರೆಶ್ನೆಸ್, ಆ ಫ್ಲೇವರ್ ಹಾಗೆ ಇರುತ್ತೆ ಕೈಯಲ್ಲಿ. ತುಂಬ ಚೆನ್ನಾಗಿದೆ. ಮೊದಲೆಲ್ಲ ನಾನು ಸ್ಕಿನ್ ಬಗ್ಗೆ ಕೇರ್ ತಗೊತಾನೆ ಇರಲಿಲ್ಲ, ಹಾಗಾಗಿ ನನ್ನ ಮುಖದಲ್ಲಿ ಸ್ವಲ್ಪ ಓಪನ್ ಪೋರ್ಸಸ್ಸು ಮತ್ತು ಪಿಂಪಲ್ಸ್ ಜಾಸ್ತಿ ಆಗ್ತಿತ್ತು. ಇವಾಗ ಅನ್ನಿಸ್ತಾ ಇದೆ ಕೇರ್ ತೊಗೋಬೇಕಿತ್ತು ಅಂಥೇಳಿ. ಸೊ ಇವಾಗ ಮತ್ತೆ ಮಾಯ್ಶ್ಚರೈಸರ್ ಎಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಪರವಾಗಿಲ್ಲ, ಒಳ್ಳೆ ರಿಸಲ್ಟ್ ಇದೆ. ಅದು ಸ್ಕಿನ್ ಗ್ಲೋ ಕೂಡ ಆಗಿದೆ, ಮತ್ತು ಮೊದಲಿನ ಥರ ಸ್ಕಿನ್ ಡ್ರೈ ಅನಿಸಲ್ಲ. ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ, ಸಾಫ್ಟ್ ಇರುತ್ತೆ ಯಾವಾಗಲೂ. ಹಾಗೆ 6 ಗಂಟೆಗೆ ಎದ್ದಿದ್ದೆ, ಕಸ ಎಲ್ಲ ಗುಡಿಸಿ ಫ್ರೆಶ್ ಆಗಿ ಬರೋ ಅಷ್ಟೊತ್ತಿಗೆ ಅರ್ಧ ಗಂಟೆ ಆಯಿತು. ಇವಾಗ 6:30. ಅವತ್ತು ಕೋಇನ್ಸಿಡೆನ್ಸ್ ಅಂತ ಹೇಳಿದ್ರೆ, ನಾನು ಬಯೋಟಿಕ್ದು ಮಾಯ್ಶ್ಚರೈಸರ್ ತೊಗೊಂಡಿದ್ದೆ. ನನಗೆ ಅನಿಸಿತ್ತು ನನ್ನ ಸ್ಕಿನ್ ತುಂಬ ಡ್ರೈ ಆಗ್ತಿದೆ, ಇವಾಗ ವಿಂಟರ್ ಸೀಸನಲ್ಲ, ಇವಾಗ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೋಬೇಕು ಅಂಥೇಳಿ ನಾನು ತೊಗೊಂಡೆ. ಡಾಕ್ಟರ್ ಕೂಡ ಅವತ್ತೇ ಮಾಯ್ಶ್ಚರೈಸರ್ ಸಜೆಸ್ಟ್ ಮಾಡಿ ಅವರೊಂದು ಕೊಟ್ಟರು. ಸೊ ಅವ್ರು ಕೊಟ್ಟಿದ್ದನ್ನ ನಾನು ಫೇಸಿಗೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ತೊಗೊಂಡು ಬಂದಿದ್ದು ಇದನ್ನು ಬಯೋಟಿಕ್ನ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂಥೇಳಿ, ಸೊ ಕೈಗೆ ಕಾಲಿಗೆ ಯೂಸ್ ಮಾಡ್ತೀನಿ. ಬಯೋಟಿಕ್ ಮಾಯ್ಶ್ಚರೈಸ್ಗಿಂತ ಮಾಯ್ಸ್ಟೆಕ್ದು ತುಂಬ ಚೆನ್ನಾಗಿದೆ ಫ್ಲೇವರು. ಇವಾಗ ನೆಕ್ಸ್ಟು ಲಿಪ್ ಬಾಮ್ ಯೂಸ್ ಮಾಡ್ತೀನಿ, ಹಿಮಾಲಯದ್ದು. ಇದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತಿದ್ದು. ನಿಮ್ಮ ತುಟಿಯೆಲ್ಲ ಈಗ ವಿಂಟರ್ ಸೀಸನ್ನಿಗೆ ಡ್ರೈ ಆಗಿರುತ್ತಲ್ಲ, ಒಡೆದಿರುತ್ತಲ್ಲ, ಇದನ್ನು 1 ನೈಟ್ ಹಚ್ಚಿದರೆ ಸಾಕು 90% ರಿಸಲ್ಟ್ ಬರುತ್ತೆ. ಸೊ ನಾವಿವಾಗ ಒಂದು 2 ಇಯರ್ಸಿಂದ ಇದನ್ನೇ ಯೂಸ್ ಮಾಡ್ತಾಯಿದ್ದೀವಿ. ಸೊ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ, ಟ್ರೈ ಮಾಡಿ ನೋಡಿರಿ ನೀವು. ಇದಿಷ್ಟು ನನ್ನ ಮಾರ್ನಿಂಗ್ ರುಟೀನ್, ಸ್ಕಿನ್ ಕೇರ್ ರುಟೀನ್ ಅಂತಲೇ ಹೇಳ್ಬೋದು ಇವಾಗ. ಹಾಗೆ ಇದು ಈ ವರ್ಷದ ಕೊನೆಯ ವ್ಲಾಗ್. ಯಾಕೆ ಅಂತ ಹೇಳಿದ್ರೆ ಇವತ್ತು ಡಿಸೆಂಬರ್ 31 ಅಲ್ವಾ. ಸೊ ಇದು ಕೊನೆಯ ವ್ಲಾಗ್ ಅನ್ಕೋತೀನಿ. ಫ್ರೆಂಡ್ಸ್, ಇವಾಗ ಟೀ ಇಟ್ಟನಿ. ಸೊ ಟೀ ಕುಡ್ದು ನೆಕ್ಸ್ಟು ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡೀನಿ. ಸೊ ಬೆಳಗ್ಗೆ ವಾಯ್ಸ್ ಚೆನ್ನಾಗಿರಲ್ಲ ಮಾತಾಡೋಕ್ಕೆ, ಆಮೇಲೆ ಎಲ್ಲರೂ ಕೂಡ ಮಲಗಿದಾರಲ್ಲ, ಸೊ ಅವ್ರಿಗೂ ಡಿಸ್ಟರ್ಬ್ ಆಗಬಾರ್ದು. ಸೊ ಇವಾಗ ಫಸ್ಟು ಒಂದು ಗ್ಲಾಸ್ ಬಿಸಿನೀರು ಕುಡಿದು ನೆಕ್ಸ್ಟು ಟೀ ಕುಡಿಬೇಕು. ಬಿಸಿ ನೀರು ಕುಡಿತಾ ಇದ್ದೀನಿ ಇವಾಗ. ಇದು 200 ml ಇದು ಕಪ್ಪು. ಆಮೇಲೆ ನೆಕ್ಸ್ಟು ಎಷ್ಟು ನೀರು ಕುಡಿಬೇಕು ಡೈಲಿ ಅಂತಂದು ಎಲ್ರಿಗೂ ಕನ್ಫ್ಯೂಸ್ ಇರ್ತೈತಿ. ಸೊ 4 ಲೀಟ್ರ್ ಕುಡಿಯೋಕ್ಕಾಗಲ್ಲ, ಟ್ರೈ ಮಾಡಿ ನೋಡ್ರಿ ನೀವು ಬೇಕಾದರೆ. ಏನಪ್ಪ ಅಂತ ಹೇಳಿದ್ರೆ 1 kgಗೆ ನಾವು 30 ml ನೀರು ಕುಡಿಬೇಕು. ಸೊ ಹಾಗಾದರೆ 1 kgಗೆ 30 ml ಅಂತಂದರೆ ನೀವು ಎಷ್ಟು ತೂಕ ಇರ್ತೀರಲ್ಲ ಅದನ್ನು ನೀವು ಮಲ್ಟಿಪಲ್ ಮಾಡಿರಿ, ಎಷ್ಟು ಬರುತ್ತೋ ಅಷ್ಟು ರಿಸಲ್ಟ್. ಸೊ ಮಲ್ಟಿಪಲ್ ಆನ್ಸರ್ ಎಷ್ಟು ಬರುತ್ತೋ ಅಷ್ಟು ನೀರು ಕುಡಿಬೇಕು ನೀವು. ಇವಾಗ ಫಾರ್ ಎಕ್ಸಾಂಪಲ್ ಯಾವ ಥರ ಅಂತ ಹೇಳಿದರೆ, ಇವಾಗ 1 kgಗೆ 30 ml ನೀರು ಕುಡಿಬೇಕು ಅಂತ ಹೇಳಿದ್ರೆ 50 kg ಇರೋರಿಗೆ 1800, ಸೊ 1800 ml ನೀರು ಕುಡಿಬೇಕಾಗುತ್ತೆ ಅಷ್ಟೇ. ಅಪ್ರಾಕ್ಸಿಮೇಟ್ಲ ಅಂದರೆ ಜಾಸ್ತಿ ಅಂತಂದರೆ 2 ಲೀಟ್ರ್ ಅಲ್ವಾ. 50ರಿಂದ 60 kg ಯಾರ್ಯಾರು ಇರ್ತಾರಲ್ಲ ಅವರು 2 ಲೀಟ್ರ್ ನೀರು ಕುಡಿದ್ರೆ ಇಟ್ಸ್ ಸಫಿಷಿಯೆಂಟ್ 1 ಡೇಗೆ. ಸೊ 4 ಲೀಟ್ರ್ ನೀರು ಕುಡಿಯೋದು ಸುಮ್ಮನೆ ವೇಸ್ಟು. ಸೊ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಿಮ್ಮ ವೆಯ್ಟ್ ಎಷ್ಟಾಯ್ತಲ್ಲ ಅಷ್ಟು ನೀರು ನೀವು ಕುಡೀರಿ. ಸೊ ಒಳ್ಳೆ ಬೆನಿಫಿಟ್ಸ್ ಸಿಗ್ತೈತಿ. ಮತ್ತು ಒಂದೇ ಸರಿಗೆ 1 ಲೀಟ್ರ್ ಕುಡಿಯೋದು ಮತ್ತು ಗ್ಯಾಪ್ ಬಿಡೋದು ಮಾಡಿದರೆ ಅದು ನಿಮ್ಮ ಕಿಡ್ನಿ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಸೊ ಫುಲ್ ವೇಸ್ಟ್ ಅದು ನೀವು ಆ ಥರ ಮಾಡೋದು. ಸೊ ಈ ಥರ 200 ml ನೀವು ಈ ಥರ ಕುಡಿತಾ ಹೋಗ್ರಿ ಡೈಲಿ. ಸೊ ಇವಾಗ ಟೀ ಕೂಡ ರೆಡಿ ಆಯಿತು, ಟೀ ಕುಡಿತೀನಿ. ನೆಕ್ಸ್ಟು ಪಲಾವ್ ಮಾಡಬೇಕು. ಸೊ ಇವಾಗ ಫಸ್ಟು ತರಕಾರಿನೆಲ್ಲ ನೀರಿಗೆ ಹಾಕಿ ನೆಕ್ಸ್ಟು ಟೀ ಕುಡಿತೀನಿ. ಇಲ್ಲಿ ನಾನು ಪಲಾವ್ ಮಾಡೋದಕ್ಕೆ ಅಂಥೇಳಿ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಟೊಮೆಟೊ ಮತ್ತು ಹಸಿ ಬಟಾಣಿ ರೆಡಿ ಮಾಡ್ಕೊಂಡೀನಿ. ಮತ್ತು
ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡ್ಕೋಬೇಕಿನ್ನು. ಅದಕ್ಕಿಂತ ಮುಂಚೆ ಟೀಗಿಟ್ಟು ಟೀ ಕುಡಿದು ನೆಕ್ಸ್ಟ್ ಪಲಾವ್ ಮಾಡ್ತೀನಿ. ಬೆಳಗ್ಗೆ ಎದ್ದು ಟೀ ಕುಡಿಬಾರ್ದು, ಬಟ್ ನಂಗೆ ಅದು ಅಭ್ಯಾಸ ಆಗಿಬಿಟ್ಟೈತಿ. ಅದಕ್ಕೆ ಒಂದು ಸ್ವಲ್ಪ ಅರ್ಧ ಗ್ಲಾಸಷ್ಟು ಟೀ ಕುಡಿದು ನೆಕ್ಸ್ಟ್ ನಾನು ತಿಂಡಿ ಪ್ರಿಪೇರ್ ಮಾಡ್ತೀನಿ ರೆಗ್ಯುಲರಾಗಿ. ಇವಾಗ ಟೀ ಕುಡ್ದಾಯಿತು, ತರಕಾರಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಮಾಮೂಲಿ ಎಲ್ಲರೂ ಪಲಾವ್ ಮಾಡ್ತಾರಲ್ಲ ಅದೇ ಥರನೇ ಮಾಡ್ತೀನಿ. ಕುಕ್ಕರಲ್ಲಿ ಮಾಡ್ತೀನಿ ನಾನು. ಕಾಯಿ ಸ್ವಲ್ಪ ಮತ್ತು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಇಷ್ಟೆಲ್ಲ ರುಬ್ಕೊಂತೀನಿ. ಆಮೇಲೆ ಸ್ವಲ್ಪ ಚಕ್ಕೆ, ಏಲಕ್ಕಿ, ಲವಂಗ ಎಲ್ಲ ಮಸಾಲೆ ಹಾಕ್ತೀನಿ ರುಬ್ಬೋದಕ್ಕೆ. ಸೊ ನೆಕ್ಸ್ಟು ಮತ್ತು ತರಕಾರಿನೆಲ್ಲ ಒಗ್ಗರಣೆ ಹಾಕಿ 2 ವಿಷಲ್ ಕೂಗಿಸ್ತೀನಿ ಅಷ್ಟೇ. ಸೊ ಟೇಸ್ಟಾಗಿರುತ್ತೆ ಸಿಂಪಲ್ಲಾಗಿ. ಫ್ರೆಂಡ್ಸ್, ನಾನು ನೆನ್ನೆ ಮಾರ್ನಿಂಗು 7 ಥರ ಕಾಳನ್ನ ನೆನೆಸಿದ್ದೆ. ಮಡಿಕೆ ಕಾಳು, ಹೆಸರು ಕಾಳು, ಅಲಸಂದೆ ಕಾಳು, ಕಡಲೆಕಾಳು, ಬಟಾಣಿ ಮತ್ತು ಶೇಂಗಾ, ತೊಗರಿಬೇಳೆನ ಸಪ್ರೇಟಾಗಿ ಬೇರೆ ಕಡೆ ನೆನೆಸಿದ್ದೀನಿ. ಇದರಲ್ಲಿ ಮಿಕ್ಸ್ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಅವನ್ನ ಮೊಳಕೆ ಬರೆಸಲ್ಲ. ಇವಿಷ್ಟು 5 ಕಾಳು ಮೊಳಕೆ ಬರೆಸ್ತೀನಿ ಮತ್ತು ಶೇಂಗಾನು ತೊಗರಿಬೇಳೆನೂ ಸಪ್ರೇಟಾಗಿ ನೆನೆಸಿರ್ತೀನಿ. ಇವಾಗ ನೈಟು ನಾನು ಇದರಲ್ಲಿರೋ ನೀರನ್ನೆಲ್ಲ ತೆಗೆದು ಒಂದು ಸ್ಟ್ರೈನರಿಗೆ ಹಾಕಿ ನೀರನ್ನೆಲ್ಲ ಬಸ್ತೇನೆ ಇವಾಗ. ಹಾಗೆ ಅದನ್ನು ನೀರೆಲ್ಲ ಹೋಗಬೇಕು ಅಂಥೇಳಿ, ಅಂದರೆ ನೀರೆಲ್ಲ ಅದನ್ನು ಹೀರ್ಕೋಬೇಕು ಅಂಥೇಳಿ ಈ ಥರ ಒಂದು ಬಟ್ಟೆನಲ್ಲಿ ಕಾಳುಗಳೆಲ್ಲ ಹಾಕಿ ಸುತ್ತಿ ಇಡ್ತೀನಿ. ಸೊ ಅದೆಲ್ಲ ಬಟ್ಟೆ ಏನು ಮಾಡುತ್ತೆ, ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ತೈತಿ. ಸೊ ಒಂದು 4ರಿಂದ 5 ತಾಸು ಈ ಬಟ್ಟೆನೆಲ್ಲ ಬಿಟ್ಟು ನೆಕ್ಸ್ಟ್ ನಾನು ಒಂದು ಇದನ್ನು ಏರ್ ಟೈಟ್ ಕಂಟೈನರ್, ಅಂದರೆ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಇಡ್ತೀನಿ ಕಾಳೆಲ್ಲ. ಸೊ ನೆಕ್ಸ್ಟ್ ಮಾರ್ನಿಂಗಿಗೆ ಚೆನ್ನಾಗಿ ಮೊಳಕೆ ಬಂದಿರುತ್ತೆ ಎಲ್ಲ ಕಾಳು. ಹಾಗೆ ಇವಾಗ ನೆಕ್ಸ್ಟ್ ಡೇ 11 ಗಂಟೆ ಆಗಿದೆ ಇವಾಗ ಬೆಳಗ್ಗೆ. ಇವಾಗ ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ಕೊಂಡನಿ ಎಲ್ಲ. 1 ಟೊಮೆಟೊ, 2 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಒಂದೇ ಮೆಣಸಿನ್ಕಾಯಿ ಹಾಕಿದ್ದೀನಿ. ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ. 1 ಮೆಣಸಿನ್ಕಾಯಿ ಯಾಕಪ್ಪ ಅಂತ ಹೇಳಿದರೆ ಅದ್ರ ಜೊತೆ ನಾನು ಖಾರದ ಪುಡಿ ಕೂಡ ಹಾಕ್ತೀನಿ. ಅದಕ್ಕೆ ಒಂದೇ ಮೆಣಸಿನ್ಕಾಯಿ ತೊಗೊಂಡನಿ. ಮತ್ತು ನಾನು ನಿಮಗೆ ಆವಾಗಲೇ ಹೇಳಿದ್ನಲ್ಲ, ನಾನು ಸಪ್ರೇಟಾಗಿ ಶೇಂಗಾ ಕಾಳು ಮತ್ತು ತೊಗರಿಬೇಳೆನ ನೆನೆಸ್ತೀನಿ ಅಂಥೇಳಿ ನೆನೆಸಿಟ್ಟಿದ್ದೀನಿ. ಹಾಗೆ ಇವಾಗ ಇಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ನಾನು ಮಾರ್ನಿಂಗ್ ಪಲಾವ್ ಮಾಡಿದ್ದೆ ಅಲ್ವಾ, ಸೊ ನಾನು ಬೆಳಗ್ಗೆ ರೈಸ್ ಐಟಮ್ ಮಾಡಿದ್ರೆ ಮಧ್ಯಾಹ್ನ ರೊಟ್ಟಿ ಚಪಾತಿ ಮಾಡಿರ್ತೀನಿ. ಸೊ ಇವಾಗ ನಾನು ರೊಟ್ಟಿ ಮಾಡ್ತೀನಿ ಮತ್ತು ಈಗ ಮೊಳಕೆ ಬರೆಸಿದ್ದು ಎಲ್ಲ ಕಾಳು ಮಿಕ್ಸ್ ಮಾಡಿ ಮೊಳಕೆ ಬರೆಸಿದ್ದು ಪಲ್ಯ ಮಾಡ್ತೀನಿ. ಪಲ್ಯ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ರೊಟ್ಟಿ ಮಾಮೂಲಿ ಎಲ್ಲ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಕಡೆನೂ ನಾನು ಶೇರ್ ಮಾಡಿದ್ದೀನಿ ಪ್ರತಿಯೊಂದು ವ್ಲಾಗ್ಸಲ್ಲೂ. ಅದಕ್ಕೆ ನಾನು ಇವಾಗ ಪಲ್ಯ ಅಷ್ಟೇ ಶೇರ್ ಮಾಡ್ತೀನಿ. ನಾನು ಕುಕ್ಕರಲ್ಲೇ ಹಾಕ್ತೀನಿ ಡೈರೆಕ್ಟಾಗಿ. ನಾನು ಈ ಪಲ್ಯ ಕುಕ್ಕರಲ್ಲಿ ಯಾಕೆ ಮಾಡ್ತೀನಿ ಅಂತ ಹೇಳಿದ್ರೆ ನಮಗೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿರಬೇಕು ಮತ್ತು ಉದುರುದ್ರಾಗಿರಬೇಕು. ಸೊ ನಮ್ಮ ಪಾಪುಗೆ ತಿನ್ನೋಕ್ಕಾಗಲ್ಲ, ಯಾಕಂದರೆ ಅದು ನೆನೆಸಿರೋ ಕಾಳು ಡೈರೆಕ್ಟಾಗಿ ನಾವು ಒಗ್ಗರಣೆ ಹಾಕಿ ಪಲ್ಯ ಮಾಡಿದ್ರೆ ನಾವೇನೋ ತಿನ್ಕೋತೀವಿ, ಬಟ್ ಪಾಪುಗೆ ಚೆನ್ನಾಗಾಗಲ್ಲ. ಸೊ ಅದಕ್ಕೆ ನಾನು 1 ವಿಷಲ್ ಬರೋವರೆಗೂ ಬೇಯಿಸಿದ್ರೆ ಅವನು ಕೂಡ ಚೆನ್ನಾಗಿ ತಿಂತಾನೆ, ಅದಕ್ಕೋಸ್ಕರ. ಸೊ ಮೊಳಕೆ ಬರೆಸಿದ ಕಾಳಲ್ವಾ, ಅವನಿಗೆ ಕೂಡ ಕೊಟ್ಟರೆ ಒಳ್ಳೆಯದು. ಅವನ ಸಲುವಾಗಿಯೇ ಮತ್ತೆ ನಾನು ಕುಕ್ಕರಲ್ಲಿ ಮಾಡ್ತೀನಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ನಾನು ಸ್ವಲ್ಪನೇ ನೀರು ಹಾಕಿ 1 ವಿಷಲ್ ಬರ್ಸೋದ್ರಿಂದ ಮುದ್ದೆ ಥರ ಆಗೋಲ್ಲ, ಉದುರುದ್ರಾಗಿ ಚೆನ್ನಾಗೇ ಆಗುತ್ತೆ ಪಲ್ಯ. ನಾನು ನಿಮಗೆ ತೋರಿಸ್ತೀನಿ. ಇವಾಗ ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಮತ್ತು ನಿಮಗೆ ತೋರಿಸಿದ್ನಲ್ಲ ಒಂದು ಪ್ಲೇಟಲ್ಲಿ ಟೊಮ್ಯಾಟೊ, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೆ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ನಾನು ಒಗ್ಗರಣೆಗೆ ಹಾಕಿದ್ದೀನಿ. ಸಾಸಿವೆ ಜೀರಿಗೆ ಕೂಡ ಹಾಕಿದ್ದೀನಿ. ನೆಕ್ಸ್ಟ್ ನಾನು ಕಾಳು ಹಾಕೋದಕ್ಕಿಂತ ಮುಂಚೆ ಶೇಂಗಾ ಮತ್ತು ತೊಗರಿಬೇಳೆ ಹಾಕಿದ್ದೀನಿ. ನೆಕ್ಸ್ಟು ಉಪ್ಪು ಹಾಕಿದ್ದೀನಿ 1 ಟೇಬಲ್ ಸ್ಪೂನಷ್ಟು. 1 ಟೇಬಲ್ ಸ್ಪೂನಷ್ಟು ಕುರುಶೆಣ್ಣೆ ಪೌಡ್ರ್ ಹಾಕಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕಿದ್ದೀನಿ, ಮನೆಯಲ್ಲೇ ಮಾಡಿದ್ದು. ಅದು ಸಾಂಬಾರು ಪೌಡ್ರ್ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾಕೆ ಅಂತ ಹೇಳಿದ್ರೆ ಅದು ಎಲ್ಲ ಈ ಥರದ ಪಲ್ಯಗಳಿಗೂ ಸಖತ್ ಟೇಸ್ಟ್ ಆಕತಿ. ಮತ್ತು ನೀವು ಸಾಂಬಾರಿಗೂ ಕೂಡ 1 ಟೀ ಸ್ಪೂನ್ ಹಾಕಿದಾಗ ಸಾಂಬಾರು ಕೂಡ ಟೇಸ್ಟ್ ಆಕತಿ. ಸೊ ನೀವು ಆ ಥರ ಮಾಡ್ಕೊಳ್ರಿ, ತುಂಬ ಚೆನ್ನಾಗಿರ್ತೈತೆ ಅದು. ಸೊ ನೆಕ್ಸ್ಟ್ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಹಾಕಲೇಬೇಕು, ಅದು ಒಂಥರ ಟೇಸ್ಟ್ ಎನ್ಹ್ಯಾನ್ಸ್ ಮಾಡ್ತೈತೆ ಅದು. ನೆಕ್ಸ್ಟು ಇಲ್ಲಿ ನಾನು ಇವಾಗ ಎಲ್ಲ ತೊಳೆದು ನೀಟಾಗಿ ಮಾಡಿನೇ ನಾನು ಮೊಳಕೆ ಬರೆಸಿರ್ತೀನಲ್ಲ, ಮತ್ತೆ ತೊಳೆಯೋ ಅವಶ್ಯಕತೆ ಇರಲ್ಲ. ಮೊಳಕೆ ಬಂದಮೇಲೆ ಕಾಳುಗಳು ಡೈರೆಕ್ಟಾಗಿ ಹಾಕ್ತೀನಿ. ಇವಾಗ ನಾನು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿದ್ದೀನಿ. ಅಷ್ಟು ನೀರು ಬೇಕೇ ಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಅಷ್ಟು ನೀರಿದ್ರೆ ಚೆನ್ನಾಗಿ ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಚೆನ್ನಾಗಿ ಬೇಯ್ತವೆ ಅವೆಲ್ಲ ಕಾಳು. ಈ ಪಲ್ಯ ರೊಟ್ಟಿಗೂ ಮ್ಯಾಚ್ ಆಕತಿ ಮತ್ತು ಚಪಾತಿ ಕೂಡ ಮ್ಯಾಚ್ ಆಕತಿ. ತುಂಬ ಟೇಸ್ಟಾಗಿರ್ತೈತಿ ಇದು. ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ತೀನಿ.
ಕಾಯಿ ತುರಿ ಮಿಕ್ಸಿ ಮಾಡೋದಕ್ಕಿಂತ ಈ ಥರ ನನಗೆ ಕಾಯಿ ತುರಿ ಹಾಕಿದ್ರೇ ಸೇರ್ತೈತಿ. ಹಾಗೆ ಹುಳಿಗೆ ನಾನು ಒಂದು ಟೊಮೆಟೊ ಹಾಕಿದ್ದೀನಿ, ಅದು ಸಾಕಾಗಲ್ಲ. ಸೊ ಅದಕ್ಕೆ ನಾನಿಲ್ಲಿ ಒಂದು 3 ಟೀ ಸ್ಪೂನಷ್ಟು ಹುಣಸೆ ರಸ ಹಾಕಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಬಿಟ್ಟು ಎಲ್ಲ ಆಲ್ಮೋಸ್ಟ್ ಅಲ್ಲಿ ಹಾಕಿದ್ದಾಯಿತು. ಸೊ ಕ್ಲೀನಾಗಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ವಿಷಲ್ ಬರೋವರೆಗೂ ನಾನು ಬೇಯಿಸ್ತೀನಿ. ಇದನ್ನು ಒಂದೇ ಥರ ಕಾಳು ಮೊಳಕೆ ಬರೆಸಿ ಪಲ್ಯ ಮಾಡೋದಕ್ಕೂ ಈ ಥರ ಮಾಡೋದಕ್ಕೂ ತುಂಬ ಡಿಫ್ರೆಂಟ್ ಆಕತಿ ಟೇಸ್ಟ್. ಸೊ ಹೆಲ್ತ್ ಕೂಡ ಒಳ್ಳೆಯದು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತೈತಿ, ಒಂಥರ ಡಿಫ್ರೆಂಟ್ ಕೂಡ ಅನಿಸುತ್ತೆ. ಸೊ ಈ ಥರ ನೀವು ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ಇವಾಗ ಒಂದು ವಿಷಲ್ ಕೂಗಿಸಿ ಮತ್ತು ತಣ್ಣಗೆ ಕೂಡ ಆಗಿದೆ ಕುಕ್ಕರು. ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂಥೇಳಿ. ನೋಡಿರಿ, ನಾವು ಕುಕ್ಕರಲ್ಲಿ ಮಾಡೋದ್ರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ, ಗ್ಯಾಸ್ ಸೇವ್ ಆಗುತ್ತೆ. ನೋಡಿರಿ ಎಷ್ಟು ಉದ್ರುದ್ರಾಗಿ ಕೂಡ ಇದೆ, ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಕೂಡ. ಸೊ ಎಲ್ಲ ಈವನ್ನಾಗಿ ಸ್ಪ್ರೆಡ್ ಆಗಿ ಚೆನ್ನಾಗಿ ಹೊಂದ್ಕೊಂಡು ಬೆಂದಿರುತ್ತೆ ಕುಕ್ಕರಲ್ಲಿ ಮಾಡೋದ್ರಿಂದ. ಸೊ ನಮಗೆ ರೊಟ್ಟಿಗೆ ಈ ಥರ ರಸಪಲ್ಯ ಥರ ಮಾಡಿದ್ರೇ ಟೇಸ್ಟ್ ಆಗುತ್ತೆ. ಮತ್ತು ಮುದ್ದೆಗೆ ಓನ್ಲಿ ಕಾಳನ್ನ ಒಗ್ಗರಣೆ ಹಾಕಿದರೆ ಸಾಕಾಗುತ್ತೆ, ಅದು ಮುದ್ದೆಗೆ ಟೇಸ್ಟ್ ಆಗುತ್ತೆ. ಸೊ ಇದು ಇವಾಗ ಸಖತ್ತಾಗಿ ರೆಡಿಯಾಗಿತ್ತು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿರಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.